ಹಾಯ್ ಗೈಸ್, ವೆಲ್ಕಮ್ ಟು ಶಿವೂಸ್ ವರ್ಡ್. ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ಟೊಮೆಟೊ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬ್ಯಾಚುಲರ್ಸ್ಗಳೆಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಸಿವಾದಾಗ ಟೊಮೆಟೊನ ಈ ಥರ 4 ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ. 1-2 ಸ್ಪೂನಷ್ಟು ಕಡಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು, ಅದನ್ನು 1-2 ಸ್ಪೂನ್ ತೊಗೊಳ್ಳಿ. ಮುಂಚೆನೇ ಮಿಕ್ಸಿಗೆ ಹಾಕಿಟ್ಕೊಂಡ್ರೆ ಪ್ರತಿ ಸಾರಿ ಸಾರು ಮಾಡಿದಾಗ ಯೂಸ್ ಮಾಡ್ಕೋಬೋದು. ಬೆಳ್ಳುಳ್ಳಿ 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀವು ಒಬ್ರಿಗೆ ಇಬ್ಬರಿಗೆ ಆದರೆ ಒಂದು ಅರ್ಧ ಬೆಳ್ಳುಳ್ಳಿ ಸಾಕು, ಅರ್ಧ ಗಡ್ಡೆ ಬೆಳ್ಳುಳ್ಳಿ ಸಾಕು. ಕುಕ್ಕರಲ್ಲಿ ನೀರನ್ನು ನಾನು ಅಂದರೆ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ನೀವು ಒಬ್ರಿಗೆ ಇಬ್ಬರಿಗೆ ಆದರೆ 1.5 ಕಪ್ ಅಷ್ಟು ನೀರು ಸೇರಿಸ್ಕೋಬೋದು. 2-3 ಟೊಮೆಟೊ ಹಾಕ್ಕೊಂಡು ಈ ಥರ ನೀರು ಹಾಕ್ಕೊಂಡು ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಸೇರಿಸ್ಕೊಳ್ಳಿ. ಈ ಥರ ಟೊಮೆಟೊನ ಸೇರಿಸ್ಕೊಳ್ಳಿ. ನಂತರ ಬೆಳ್ಳುಳ್ಳಿನೂ ಅದರಲ್ಲೇ ಸೇರಿಸ್ಕೊಳ್ಳಿ. ಈ ಥರ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ನೀವು ಸ್ಪೈಸಿ ತಿನ್ನೋದಾಗಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಬೇಡ ಅಂದರೆ ಕಡಿಮೆ ಹಾಕ್ಕೋಬೋದು. ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಿಲ್ ಆಗೋಷ್ಟು ಕೂಗಿಸ್ಕೊಳ್ಳಿ. ಒಂದು 3 ವಿಸಿಲ್ ಆದರೆ ಸಾಕು. ಟೊಮೆಟೊ ಬೇಗನೆ ಕುದಿಯುತ್ತೆ. ನಂತರ ಈ ಥರ ನೀರನ್ನು ದಟ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಇದು. ಸೊ ಹಾಗಾಗಿ ಇದರಲ್ಲಿರೋ ಕಟ್ಟನ್ನು ನೀವು ಒಂದು ಪಾತ್ರೆ ಒಳಗಡೆ ತೆಕ್ಕೊಂಬಿಡಿ. ತೆಕ್ಕೊಂಡು ನಿಮಗೆ ಆಲ್ರೆಡಿ ಹೇಳಿದೆ ಪುಟಾಣಿ ಹಿಟ್ಟು ಅಂದರೆ ಇದನ್ನು ನೀವು ಮಿಕ್ಸಿಗೆ ಹಾಕಿಟ್ಕೊಂಡ್ರೆ ಪ್ರತಿ ಸಾರಿ ನೀವು ಸಾರು ಮಾಡಿದಾಗ ಯೂಸ್ ಮಾಡ್ಕೋಬೋದು ಅಂತ. ಇದನ್ನು 1-2 ಸ್ಪೂನ್ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದನ್ನು ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಆಲ್ರೆಡಿ ತೆಗೆದಿಟ್ಕೊಂಡಿರೋ ಕಟ್ಟನ್ನು ಮತ್ತೆ ಅದರಲ್ಲಿ ಸೇರಿಸ್ಬಿಟ್ಟು ಕಲಸಿಟ್ಕೊಳ್ಳಿ. ನೀಟಾಗಿ ಕಲಸಿಟ್ಕೊಂಬಿಡಿ. ನಂತರ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಒಂದು 4 ಸ್ಪೂನ್ 3 ಅಥವಾ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಜೀರಿಗೆ, ಸಾಸಿವೆ, ಕರಿಬೇವು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಎಸಳನ್ನ ಹಾಕಿ, ಕರಿಬೇವನ್ನು ಹಾಕಿ ನಾರ್ಮಲಾಗಿ ನಾವು ಒಗ್ಗರಣೆ ಹೇಗೆ ಹಾಕ್ತೀವಲ್ಲ ಹಾಗೆ. ಆಮೇಲೆ ಒಣಮೆಣ್ಸಿನ್ಕಾಯಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ 1-2 ಈ ಥರ ಪೀಸ್ ಮಾಡಿಕೊಂಡು ಹಾಕಿ. ಒಗ್ಗರಣೆಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಒಗ್ಗರಣೆ ಈ ಥರ ಸೇರಿಸ್ಬಿಡಿ. ಸಾಂಬಾರನ್ನ ಅದರಲ್ಲಿ ಸೇರಿಸ್ಬಿಟ್ಟು ನೋಡಿ ರೆಡಿ ಆಯಿತು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಬ್ಯಾಚುಲರ್ಸ್ ಆಗಲಿ ಯಾರೇ ಆಗಲಿ ಹಸಿವಾದಾಗ ನೀವು ಟ್ರೈ ಮಾಡಿ. ಇಷ್ಟ ಆಗುತ್ತೆ ಅಂದ್ಕೊತೀನಿ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಾಮೆಂಟಲ್ಲಿ ಹಾಕಿ ಹೇಗಿತ್ತು ಅಂತ ಟೇಸ್ಟು. ಮತ್ತು ಇನ್ನೊಂದು ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಟಾಟಾ ಗೈಸ್, ಬಾಯ್ ಬಾಯ್. ಥ್ಯಾಂಕ್ ಯು ಆಲ್.